ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿಯಾಗಿರೋಂಥ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನು 19 ಇತ್ತು ಅದು ತುಂಡಾಗಿ ಕೊಚ್ಚಿ ಹೋಗಿತ್ತು. ಸೊ ಅದನ್ನ ಕಳೆದ 2 ದಿನಗಳಿಂದ ಆ ಒಂದು ದುರಸ್ತಿ ಕಾರ್ಯ ನಡೀತಾ ಇತ್ತು. ಇವತ್ತು 5 ಗೇಟ್ಗಳಲ್ಲಿ 1 ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸಿರುವಂಥದ್ದು ಯಶಸ್ವಿ ಆಗಿರುವಂಥದ್ದು. ಹಾಗಾಗಿ ಈ ಯಶಸ್ವಿ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಈಗ ಯಶಸ್ವಿಯಾಗಿ ಒಂದು ಗೇಟ್ ಅಳವಡಿಸಿದ್ರಿ ಸರ್. ಈಗ ಉಳಿದ 4 ಗೇಟ್ಗಳನ್ನ ಅಳವಡಿಸಬೇಕು ಸರ್. ಅದು ಯಾವ ರೀತಿ? ಈಗ ನಾವು ಒಂದು ಗೇಟನ್ನು ಅಳವಡಿಸಿದ್ವಿ. ಆ ಒಂದು ಗೇಟಿಗೆ ನಿಜವಾಗಲೂ ನಾನು ಜಿಂದಾಲ್ ಮತ್ತು ಹಿಂದೂಸ್ತಾನ್ ಮತ್ತು ನಾರಾಯಣ ಆ ಇಂಜಿನಿಯರಿಂಗ್ ಕೆಲಸವನ್ನು ಮಾಡಿದ ಎಲ್ಲ ಕಾರ್ಮಿಕರಿಗೆ ವಿಶೇಷವಾದ ಮೊಟ್ಟ ಮೊದಲಿಗೆ ಕಾರ್ಮಿಕರ ಅಭಿನಂದನೆಯನ್ನು ಹೇಳ್ತೀನಿ. ಅದಾದಮೇಲೆ ನಮ್ಮ ಇಲಾಖೆಯ ಇರಿಗೇಷನ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಬೋರ್ಡಿನ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ಲೋಕಸಭಾ ಸದಸ್ಯರು, ಎಲ್ಲ ಶಾಸಕರು, ಜಮೀರ್ ಅಹ್ಮದ್ ಅವರಿಂದ ಹಿಡ್ಕೊಂಡು ಎಲ್ಲರೂ ಸಹಕಾರ ಮಾಡಿ ಮತ್ತು ನಮ್ಮ ಕಾಡಾ ಅಧ್ಯಕ್ಷರು ನಾವೆಲ್ಲರೂ ಎಲ್ಲ ಕೋಆಪರೇಟ್ ಮಾಡಿದ್ರು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಮಾಧ್ಯಮದ ಗೆಳೆಯರು ನೀವು ಸಹಕಾರವನ್ನು ಮಾಡಿದ್ರಿ. ಇವತ್ತು ನಿಮ್ಗೆ ಸ್ವಲ್ಪ ತೊಂದರೆ ಆಗಿದೆ, ನಾಳಿಂದ ಅದನ್ನೆಲ್ಲವನ್ನು ಸರಿ ಮಾಡಿದ್ದೀನಿ. ನಾನು ಆಲ್ರೆಡಿ ಇಬ್ಬರು ಎಸ್ ಪಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಅದನ್ನು ಸರಿಯಾಗುತ್ತೆ. ಎಲ್ಲದನ್ನು ಚೆನ್ನಾಗಾಗಿದೆ. ನಾವು ಮೊದಲನೇ ಸ್ಟೆಪ್ ಇವತ್ತು ಸಕ್ಸಸ್ ಆಗಿದ್ದೀವಿ ಸರ್. ಈಗ ಫಸ್ಟ್ ಗೇಟ್ ಏನು ಅಳವಡಿಸಿದ್ರಲ್ಲ, ಈ ಉಳಿದ 4 ಗೇಟ್ ಅಳವಡಿಸಿದ್ರೆ ಎಷ್ಟು TMC ವರೆಗೆ ನೀರು? 4 ಫೀಟಿನೂ ನಿನ್ನ 5 ಮಾಡಬೇಕಾಗಿತ್ತು. ಇದರೊಳಗೆ 1 ಮಾಡಿದ್ವಿ, 4 ನಾಳೆಗೆ ಮಾಡ್ತೀವಿ. ನಾಳೆ ಸಾಯಂಕಾಲದವರೆಗೆ ಕಂಪ್ಲೀಟನ್ನು ಮಾಡ್ತೀವಿ. ಅದರ ಜೊತೆಗೆ ಈಗ ನೀವೇನು ಇಡೀ ದೇಶದೊಳಗನೆ ನಾವೊಂದು ಮೊಟ್ಟ ಮೊದಲನೇ ಹೊಸ ಪ್ರಯೋಗ, ಏನು ಪ್ರಯೋಗ ಅಂದರೆ ನೀರು ಹರಿಯೋತ್ನೊಳಗನೆ ನಾವು ಗೇಟನ್ನು ಅಳವಡಿಸುವಂಥದ್ದಿದ್ರೆ ಇದು ಚಾಲೆಂಜಿಂಗ್ ಸಬ್ಜೆಕ್ಟ್ ನಮಗೆ. ಇದನ್ನು ನಾವು ಮಾಡಿದ್ದೀವಿ. ಇದಕ್ಕೆಲ್ಲದೂ ಕೋಆಪ್ರೇಷನ್ ಮಾಡಿದಂಥ ಎಲ್ಲ ಅಧಿಕಾರಿಗಳು ಎಷ್ಟು ಸ್ಪೀಡ್ ಅಂದರೆ ಅದು ನಮಗೆ ಆಶ್ಚರ್ಯ ಅನಿಸುತ್ತೆ. ಆ ಸ್ಪೀಡ್ನೊಳಗೆ ಗೇಟ್ ಕುಂತ ಮೇಲೆ ಶೇಕ್ ಆಯಿತು ಇಡೀ ಇದು. ಅಂದರೆ ಅದು ನಮ್ಮ ಎಲ್ಲರೂ ಕಾರ್ಮಿಕರಿಂದ ಹಿಡ್ಕೊಂಡು ಎಲ್ಲರೂ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ರೆ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾರೆ ಸರ್. ಈಗ ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ ಸರ್, ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಆತಂಕ ಇತ್ತು, ಎಲ್ಲಿ ಗೇಟ್ ಕುಂದಿರುತ್ತೋ ಇಲ್ಲ ಅಂತ ಆತಂಕ ಇತ್ತು. ಈಗ ರೈತರು ಕೂಡ ಒಂದು ಆತಂಕ ಇತ್ತು, ಇಷ್ಟು ಅಪಾರ ಪ್ರಮಾಣದ ನೀರು ಹರಿದು ಹೋಗುತ್ತೆ ಅಂತೇಳಿ. ಸರ್, ಈಗ ಏನು ಅನಿಸುತ್ತೆ? ದಯಮಾಡಿ ವಿನಂತಿಯನ್ನು ಮಾಡ್ತೀನಿ. ಇವತ್ತು ನಾವು ಹರಿ ನೀರಿಗೆ ಸ್ಟಾಪ್ ಲಾಕ್ ಹಾಕಿರೋದ್ರಿಂದ ಕನಿಷ್ಠ 22 TMC ಅಷ್ಟು, ನಾನು ಲೆಕ್ಕ ಮಾಡೋಕ್ಕಲ್ಲ, ಹೆಚ್ಚು ಆಗ್ಬೋದು ಕಮ್ಮಿನ ಆಗ್ಬೋದು, 72 TMC ಅಷ್ಟು ನೀರು ನಮಗೆ ಸಂಗ್ರಹಣ ಆಗಿದೆ. ಇವತ್ತು ನಾವು ಬರೀ 80,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದೀವಿ. ನಮಗೆ 38,000 ಕ್ಯೂಸೆಕ್ಸ್ ಬರ್ತಾ ಇದೆ. ನಾಳೆಗೆ ನಾಡ್ದ ಇನ್ನೂ ಜಾಸ್ತಿ ಆಗೋಂಥ ಲಕ್ಷಣ ಇದ್ದು ನಾಳೆ ಸಾಯಂಕಾಲ ಅನ್ನೋದಾಗ ಇದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಟೋಟಲ್ ಗೇಟ್ಗಳನ್ನು ಅಳವಡಿಸೋದು ನಾಳೆ ಕಂಪ್ಲೀಟ್ ಆಗುತ್ತಾ ಸರ್? ನಿಶ್ಚಿತವಾಗಲೂ ನಾಳೆ ಕಂಪ್ಲೀಟ್ ಆಗುತ್ತೆ. ನಾಳೆ ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ನಿಜವಾಗಲೂ ಒಂದು ಮಾಧ್ಯಮದ ಗೆಳೆಯರಿಗೂ ನಾನು ವಿಶೇಷವಾಗಿ ನಿಮಗೊಂದು ಸ್ವೀಟ್ ಕೊಡ್ತೀನಿ, ತಡಿಯಪ್ಪ ಸ್ವಲ್ಪ, ನನಗೆ ಖುಷಿಯಾಗೈತೆ. ಇದು ಏನಂತಂದ್ರೆ ಸಚಿವ ಶಿವರಾಜ್ ತಂಗಡಿ ಅವರು ಏನು ಯಶಸ್ವಿಯಾಗಿ ಮೊದಲ ಒಂದು ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸಿದ್ದಾರೆ. ಆ ಸಂತೋಷವನ್ನು ಎಲ್ಲರ ತಲೆ ಹಂಚಿಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಅಲ್ಲಿ ಕೂಡ ಆ ಸಂತೋಷವನ್ನು ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ತುಂಗಭದ್ರಾ ಜಲಾಶಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.